ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಓಡಾಡಿದಂತಹ ಒಂದು ಗ್ರಾಮ ಇದು. ಈ ಗ್ರಾಮದ ದುಸ್ಥಿತಿಯ ಬಗ್ಗೆ ಇದೀಗ ಚರ್ಚೆ. ಸಾವಿರದ 1934ರಲ್ಲಿ ಮಹಾತ್ಮ ಗಾಂಧೀಜಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಎನ್ನುವ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಆ ಗ್ರಾಮದ ದುಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸರ್ಕಾರದ ಆಸ್ತಿಗಳನ್ನು ಕೂಡ ರಕ್ಷಣೆ ಮಾಡಲಾಗದೆ ಅಧಿಕಾರಿಗಳ ಕೈ ಚೆಲ್ಲಿದ್ದಾರೆ. ಆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಇದೀಗ. ಒಂದು ಇತಿಹಾಸ ಪ್ರಸಿದ್ಧ ಗ್ರಾಮ ಇದು. ಅಂದಾನಪ್ಪ ಮೇಟಿ ಅನ್ನೋ ಹೆಸರನ್ನು ನೀವು ಕೇಳಿದ್ದೀರಿ. ಯಾವ ಅಂದಾನಪ್ಪ ಮೇಟಿ? ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಒಂದು ಹೆಜ್ಜೆ ಮುಂದಿದ್ದಂಥ ವ್ಯಕ್ತಿ ಅಂದಾನಪ್ಪ ಮೇಟಿ. ಅವರು ಜನಿಸಿದ ಗ್ರಾಮ ಜಕ್ಕಲಿ ಎನ್ನುವಂತಹ ಗ್ರಾಮ ಇದು. ಭುವನೇಶ್ವರಿ ದೇವಿಯ ಮೊದಲ ಚಿತ್ರವಿರುವಂತಹ ಪುಣ್ಯಭೂಮಿ ಇದು. ಆದರೆ ಈ ಐತಿಹಾಸಿಕ ಗ್ರಾಮದ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ. ಪಂಚಾಯಿತಿಯ ಕಟ್ಟಡಗಳನ್ನು ಗಮನಿಸ್ತಾ ಇದ್ದೀರಿ. ಸರ್ಕಾರದ ಆಸ್ತಿಗಳು ಯಾವ ಪರಿಪ್ರಮಾಣದಲ್ಲಿ ಇದೆ ಅಂತ ನೋಡ್ತಾ ಇದ್ದೀರಿ. ಒಂದು ಗಾಳಿ, ಒಂದು ಮಳೆಗೆ ಈ ಪರಿಪ್ರಮಾಣದಲ್ಲಿ ಅಸ್ತವ್ಯಸ್ತ ಆಗ್ತಾ ಇರುವಂಥ ಘಟನೆ. ಶಾಲೆ ಶುರುವಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡ್ತಾ ಇದ್ದೀರಿ ನೀವು ಜಕ್ಕಲಿ. ಆ ಶಾಲೆಗಳ ಸಂಕೀರ್ಣ ವ್ಯವಸ್ಥೆಯನ್ನು ನೋಡಿದರೆ ಇನ್ನೊಂದು 15 ದಿನಕ್ಕೆ ಶಾಲೆಗಳು ಶುರುವಾಗುತ್ತೆ. ಆದರೆ ಬಿಸಿ ಊಟದ ಕೋಣೆ ಮಾತ್ರ ದುರಸ್ತಿಗೀಡಾಗಿದೆ. ಇದುವರೆಗೂ ಕೂಡ ಸರಿಪಡಿಸೋ ಕೆಲಸಗಳಾಗಿಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು. ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನೆಹರು ಅವರು ಇರ್ಬೋದು, ಅನೇಕ ನಾಯಕರು ಇವತ್ತು ಜಕ್ಲಿ ಗ್ರಾಮಕ್ಕೆ ಬಂದಿದ್ದಾರೆ. ಆದರೆ ಜಕ್ಲಿ ಗ್ರಾಮದ ಒಂದು ಮೂಲಭೂತ ಸೌಲಭ್ಯಗಳ ಒಂದು ವಂಚಿತ ಗ್ರಾಮವಾಗಿದೆ. ಇವತ್ತು ಮೊನ್ನೆ ಕಳೆದ ಕೆಲವು ದಿನಗಳ ಹಿಂದೆ ಮಳೆ ಗಾಳಿ ಒಂದು ಸುರಿದಂತ ಸಂದರ್ಭದಲ್ಲಿ ಇಲ್ಲಿಯ ಮೇಲ್ಛಾವಣಿಗಳು, ಏನು ಪಂಚಾಯತಿ ಮೇಲ್ಛಾವಣಿ ಹಾರಿ ಹೋಗಿ ಬೇರೆ ಕಡೆ ಬಿದ್ದಂತ ಸಂದರ್ಭ ತಂದು ಬೇರೆ ಕಡೆ ಅವನ್ನೆಲ್ಲ ತಗಡು ಬೇರೆ ಕಡೆ ಇಟ್ಟಿದಾರ. ಅದ್ರ ಮೇಲೆ ಒಂದು ಹಾಳಿ ತಾಡ್ಪತ್ರ ಹೊಚ್ಚಿದಾರ. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ನಮ್ಮ ಗ್ರಾಮದ ದಾಖಲಾತಿಗಳು, ಒಂದು ಉತ್ತಾರ ಇರ್ಬೋದು, ಅನೇಕ ಒಂದು ಉತ್ತಾರದಿಂದ ಅನೇಕ ದಾಖಲಾತಿಗಳು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇರ್ತಾವೆ. ಇವು ಹಾಳಾಗಿ ಹೋದ್ರ ಮುಂದಿನ ಒಂದು ಗ್ರಾಮ ಪಂಚಾಯತಿಯ ಒಂದು ಪರಿಸ್ಥಿತಿ ಏನಾಗುತ್ತೆ, ಇಲ್ಲಿಯ ಗ್ರಾಮಸ್ಥರ ಒಂದು ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ. ನಮ್ಮ ಗ್ರಾಮ ಜಕ್ಲಿ ಗ್ರಾಮ ಈ ಅನೇಕ ಇತಿಹಾಸವನ್ನು ಹೊಂದಿದಂಥ ಗ್ರಾಮ ಜಕ್ಲಿ ಗ್ರಾಮ. ಇಂಥ ಒಂದು ಗ್ರಾಮದಲ್ಲಿ ಈ ಶಾಲೆಯ ಪರಿಸ್ಥಿತಿ ಅಂದ್ರೆ ಮೇಲ್ಛಾವಣಿ ತಗಡಿನಿಂದ ಕೂಡಿದೆ. ಈ ಮೇಲ್ಛಾವಣಿಗಳು ಮೊನ್ನೆ ನಡೆದಂಥ ಅಕಾಲಿಕ ಮಳೆ ಸುರಿದು ಗಾಳಿ ಇದರಿಂದ ಎಲ್ಲ ತಗಡುಗಳು ಜಗ್ಮಗೊಂಡು ಹಾರಿ ಹೋಗಿದ್ದಾವೆ. ಇನ್ನು ಬಹುತೇಕ ಇನ್ನೊಂದು 10-15 ದಿವಸದಲ್ಲಿ ಶಾಲೆಗಳು ಪ್ರಾರಂಭವಾಗುವಂಥ ಹಂತ ಇದೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದು ಹೋಗಿದ್ದಾರೆ. ಮಾನ್ಯ ತಹಶೀಲ್ದಾರ್ ಬಂದು ಹೋಗಿದ್ದಾರೆ, BDO ಅವರು ಬಂದು ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಹೌದು, ಜಕ್ಕಲಿ ಗ್ರಾಮಕ್ಕೆ ಇತಿಹಾಸ ಇದೆ, ಐತಿಹಾಸಿಕ ವ್ಯಕ್ತಿಗಳೆಲ್ಲ ಬಂದು ಹೋಗಿದ್ದಾರೆ. ಬಟ್ ಅಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಾಗ ಪ್ರಶ್ನೆನೇ ಅಲ್ವಾ ಅದೀಗ? ಏನೇನು ಸಮಸ್ಯೆ ಇದೆ ಅಲ್ಲೀಗ? ಪ್ರವೀಣ್, ಏನಂದ್ರೆ ಕರ್ನಾಟಕ ಏಕೀಕರಣದ ಸಮಯದಲ್ಲೂ ಸಹ ಒಂದು ತನ್ನದೇ ಆದಂತಹ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮಕ್ಕೆ ಸಲ್ಲುತ್ತೆ. ಆದ್ರೆ ಅಂತಹ ಗ್ರಾಮದಲ್ಲಿ ಇವತ್ತು ಮೂಲಭೂತ ಸೌಲಭ್ಯಗಳೇ ಇಲ್ಲ, ಎಲ್ಲವೂ ಕೂಡ ಶೂನ್ಯ, ಮರೀಚಿಕೆಯಾಗಿವೆ ಅಂತಕ್ಕಂಥದ್ದು ಒಂದು ವಾದ. ಯಾಕಂದ್ರೆ ಕಳೆದ ಒಂದಷ್ಟು ವಾರಗಳ ಹಿಂದೆ ಏನು ಇಲ್ಲಿ ಬಿರುಗಾಳಿ ಸಹಿತ ಮಳೆ ಆಯ್ತು. ಮಳೆ ಆದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಆ ಶಾಲೆ ಇರ್ತಕ್ಕಂಥ ಮೇಲ್ಛಾವಣಿ ಹಾರಿ ಹೋಗಿತ್ತು. ಆದ್ರೆ ಅದು ಹಾರಿ ಹೋಗಿ ವಾರಗಳೇ ಕಳೆದ್ರು ಕೂಡ ಅಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಅಂದ್ರೆ ತಹಶೀಲ್ದಾರ್ ಬಂದಿದ್ದಾರೆ, BO ಬಂದಿದ್ದಾರೆ, ಎಲ್ಲರೂ ಕೂಡ ಬಂದು ವಾರಗಳೇ ಕಳೆದ್ರು ಕೂಡ ಈ ತನಕ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ಸರ್ಕಾರದ ಆಸ್ತಿಯನ್ನ ಸರ್ಕಾರನೇ ಇವತ್ತು ಉಳಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಬದುಕು ಹೇಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಇವರು ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ಈ ಗ್ರಾಮಸ್ಥರ ಒಂದು ಆರೋಪ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಸಹ ಇವತ್ತು ಪಂಚಾಯತಿಗೆ ನಾವು ಉತ್ತಾರ ತರಲಿಕ್ಕ ಅಥವಾ ಏನೋ ಒಂದು ನೆಪ ಟ್ಯಾಕ್ಸ್ ಕಟ್ಲಿಕ್ಕೆ ನಾವು ಹೋಗ್ಬೇಕಂದ್ರೆ ಮೇಲ್ಛಾವಣಿ ಕುಸಿದಿದೆ, ಇವತ್ತು ಪಂಚಾಯತಿ ಇಲ್ಲ ಅಂತಕ್ಕಂತ ಬಂದ್ ಅನ್ನೋ ರೀತಿಯಲ್ಲಿ ಆದ್ರೆ ಸರಿಯಾಗಿ ಸಂಪರ್ಕದಲ್ಲಿ ಗ್ರಾಮಸ್ಥರಾಗಿರುವಂತ ಅಂದಪ್ಪ ಅವ್ರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂದಪ್ಪನವ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಅಂದಪ್ಪ ಅವರ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಸಂಪರ್ಕ ಕಡಿತ ಆಗಿದೆ. ಫಾರೂಕ್ ಪ್ಲೀಸ್ ಗೋ ಅಹೆಡ್, ಮಾತನಾಡ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿ ಏನು ಆ ಗ್ರಾಮದ ಜಕ್ಲಿ ಗ್ರಾಮಸ್ಥರು ಇವತ್ತು ಗ್ರಾಮ ಪಂಚಾಯತಿ ಯಾವ್ದಾದ್ರು ದಾಖಲೆ ಬೇಕು, ಇಲ್ಲ ಟ್ಯಾಕ್ಸ್ ಕಟ್ಲಿಕ್ಕೆ ಬರಬೇಕು ಅಂದ್ರೆ ಮೇಲ್ಛಾವಣಿ ಕುಸಿದಿದೆ, ಹಾಗಾಗಿ ಕೆಲಸವನ್ನ ಮುಂದೂಡ್ತಕ್ಕಂತ ಪರಿಸ್ಥಿತಿ ಕೂಡ ಇವತ್ತು ನಡೀತಾ ಇದೆ. ಅಂದ್ರೆ ಇವು ವಾರಗಳೇ ಕಳೆದ್ರೂ ಕೂಡ ಸರಿಯಾಗಿ ಸರ್ಕಾರದ ಕೆಲಸಗಳೇ ನಡೀತಾ ಇಲ್ಲ. ಇಂಥ ಒಂದು ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥ ಇಂಥ ಗ್ರಾಮದ ಸ್ಥಿತಿನೇ ಈ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನರು, ಆಮೇಲೆ ಸಾಮಾನ್ಯ ಊರುಗಳ ಸ್ಥಿತಿ ಹೇಗೆ ಅಂತಕ್ಕಂಥದ್ದು ಇಲ್ಲಿ ಒಂದು ಸ್ಥಳೀಯರ ಒಂದು ಮಾತು. ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಸಹಿತ ಇಲ್ಲಿ ಯಾರು ಕೂಡ ಈ ತನಕ ಅಭಿವೃದ್ಧಿ ಅಂದ್ರೆ ಮೂಲಭೂತ ಸೌಲಭ್ಯದ ಬಗ್ಗೆ ಕುಂಠಿತವಾಗಿ ಯಾರೂ ಕೂಡ ಗಮನ ಹರಿಸ್ತಿಲ್ಲ. ಹಾಗಾದ್ರೆ ನಾವು ಬದುಕೋದಾದ್ರೂ ಹೇಗೆ? ಇನ್ನೇನು ಶಾಲಾ ಕಾಲೇಜುಗಳು, ಇನ್ನು ಶಾಲೆಗಳು ಪ್ರಾರಂಭ ಆಗೋ ದಿನ ಇನ್ನೊಂದು ವಾರ 15 ದಿನದಲ್ಲೇ ಶಾಲೆಗಳು ಪ್ರಾರಂಭವಾಗ್ತವೆ. ಮುಖ್ಯವಾಗಿ ಅಡುಗೆ ಮಾಡ್ತಕ್ಕಂಥ ಕೋಣೆಯ ಮೇಲ್ಛಾವಣಿನೇ ಕಿತ್ತು ಹೋಗಿದೆ. ಹಾಗಾದ್ರೆ ಅವ್ರಿಗೆ ಊಟ ಅಡುಗೆಯನ್ನ ಮಾಡೋದಲ್ಲಿ ಮಕ್ಕಳು, ಅಲ್ಲಿ ಇರ್ತಕ್ಕಂಥ ನೂರಾರು ಮಕ್ಕಳು ಊಟ ಮಾಡೋದು ಹೇಗೆ? ಯಾಕಂದ್ರೆ ಶಿಕ್ಷಣ ಇಲಾಖೆ ಕೂಡ ಇದ್ರ ಬಗ್ಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ತಹಶೀಲ್ದಾರ್ ಸಹ ಸ್ಥಳಕ್ಕೆ ಬಂದ್ರು, ಪರಿಶೀಲನೆ ಮಾಡಿದ್ರು, ಹೋಗಿ ವಾರಗಳೇ ಕಳೆದ್ರು ಕೂಡ ಯಾಕೆ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಜನಪ್ರತಿನಿಧಿಗಳು ಯಾಕೆ ಅವ್ರಿಗೆ ಏನಾದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಇಲ್ಲಿ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಕೂಡ ಆಗಿದೆ ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಜಕ್ಕಲಿ ಗ್ರಾಮದ ಪರಿಸ್ಥಿತಿ ಇದು. ಸರ್ಕಾರ ಒಂದು ಆಲೋಚನೆ ಮಾಡಿತ್ತಂತೆ, ಈ ಗ್ರಾಮಕ್ಕೆ ಅನೇಕ ಜನ ಮಹನೀಯರು ಬಂದು ಹೋಗಿದ್ದಾರೆ, ಹೀಗಾಗಿ ಇದನ್ನು ಗುರುತಿಸೋಣ ಅನ್ನೋ ಕಾರಣಕ್ಕಾಗಿ ವಿಕಾಸ ಗ್ರಾಮ ಯೋಜನೆಯಡಿ ಒಂದು ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ವಿಕಾಸ ಗ್ರಾಮ ಯೋಜನೆಯಡಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಅನ್ನೋ ಗ್ರಾಮವನ್ನು ಅಭಿವೃದ್ಧಿಪಡಿಸ್ತೀವಿ. ಮೂಲಸೌಕರ್ಯ, ಕುಡಿಯುವ ನೀರು, ಅಲ್ಲಿ ರಸ್ತೆ, ಅಲ್ಲಿಗೆ ಬೇಕಾದಂತಹ ನೈರ್ಮಲ್ಯ, ಅಲ್ಲಿಗೆ ಬೇಕಾದಂತಹ ಶೈಕ್ಷಣಿಕ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೆ ಭರವಸೆ ಮಾತ್ರ ಭರವಸೆಯಾಗೆ ಉಳಿದುಬಿಟ್ಟಿದೆ. ಒಂದು ಕನಿಷ್ಠ ಶಿಕ್ಷಣವನ್ನು ಪಡೆದುಕೊಳ್ಳೋದಕ್ಕೆ ಸರಿಯಾದಂಥ ಕಟ್ಟಡಗಳು ನಮ್ಮಲ್ಲಿಲ್ಲ ಅಂತ ಹೇಳಿದರೆ, ಇದು ಕೇವಲ ಜಕ್ಕಲಿ ಗ್ರಾಮದ ಪರಿಸ್ಥಿತಿ ಮಾತ್ರವಲ್ಲ, ಇಂಥ ಅನೇಕ ಶಾಲೆಗಳು ಕರ್ನಾಟಕದಲ್ಲಿದೆ. ನೋಡಿ, ಆ ಮೇಲ್ಛಾವಣಿ, ಸರಿಯಾದಂತಹ ಗೋಡೆಗಳಿಲ್ಲ, ಮೇಲ್ಛಾವಣಿಯ ವ್ಯವಸ್ಥೆಗಳಿಲ್ಲ. ಇಂತಹ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವಂತಹ ಅಂದಪ್ಪನವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂದಪ್ಪನವರೇ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನೇನು ಸಮಸ್ಯೆ ಇದೆ ನಿಮ್ಮೂರಲ್ಲಿ? ಸರ್ ನಮಸ್ತೆ. ಮೊದಲಿಗೆ ಜಿ ಕನ್ನಡ ವಾಹಿನಿಗೆ ಧನ್ಯವಾದ ಹೇಳಿಕ್ ಇಷ್ಟಪಡ್ತೀನಿ. ಏನಂತಂದ್ರ ಸರ್ಕಾರಿ ಶಾಲೆಗಳಂತಂದ್ರೆ ಈಗಿನ ದಿನಮಾನದೊಳಗ ಬೇಜವಾಬ್ದಾರಿತನ ಆಗ್ಬಿಟ್ಟೈತಿ. ಅಂತ ಒಂದ ವ್ಯವಸ್ಥೆಯನ್ನ ತಾವು ರಾಜ್ಯಕ್ಕೆ ತೋರಿಸ್ತಿರೋದಕ್ಕೆ ನಮ್ಮ SDMC ಸಮಿತಿ ವತಿಯಿಂದ ನಿಮ್ಮ ಚಾನಲ್ಗೆ ಧನ್ಯವಾದ ಹೇಳಿಕ್ ಇಷ್ಟಪಡ್ತೀವಿ. ಎಸ್ ಸರ್. ಎಸ್ ಸರ್. ಸರ್, ಕಳೆದ ತಿಂಗಳಿಂದ ಸುರಿದ ಭಾರಿ ಮಳೆಗೆ ಜಕ್ಲಿ ಗ್ರಾಮದ ಸರ್ಕಾರಿ ಶಾಲೆ ಕೋಟಡಿ ಮೇಲ್ಛಾವಣಿ ಹಾರಿಗಿಡ್ತೈತಿ. ಸದ್ಯ ಅಲ್ಲಿ ಇವಾಗ ರಜೆ ಸಂದರ್ಭದೊಳಗ ಆ ಕೋಟಡಿಯನ್ನ ದುರಸ್ತಿ ಮಾಡ್ರಿ ಅಂತೇಳಿ ನಾವೀ ಮೊದ್ಲ BO ಅವರಿಗೆ ಮತ್ತು DDP ಅವರಿಗೆ ಅದೇ ಬಾರಿ ನಾವು ಮನವಿ ಮಾಡಿದೀವಿ. ಮನವಿ ಮಾಡಿ ಇಲ್ಲ ಸ್ಥಳೀಯ ಭಾಗದ ಪತ್ರಿಕೆ ಒಳಗೆ ವರದಿ ಬಿತ್ತರಿಸಿದ್ರು ಕೂಡ ಅವರು ಮೌಖಿಕವಾಗಿ ಮಾಡೋಣ ನೋಡೋಣ ಅನ್ನೋ ಮಾತುಗಳನ್ನ ಬಿಟ್ಟು ನಮಗೆ ಲಿಖಿತವಾಗಿ ಏನು ಭರವಸೆ ನೀಡ್ತಿಲ್ಲ. ಹಾಗಾಗಿ ಯಥಾವತ್ತವಾಗಿ ಸರ್ಕಾರಿ ಶಾಲೆ ಮೇಲ್ಛಾವಣಿ ದುರಸ್ತಿಗೊಳಿಸ್ರಿ ಅಂತೇಳಿ ನಮ್ಮ SDMC ಸಮಿತಿಯ ಆಕ್ರೋಶ ಮತ್ತು ಈ ಮೊದಲು ಅನೇಕ ಬಾರಿ ಅವ್ರಿಗೆ ಮನವಿ ಮೂಲಕ ಮತ್ತ ಕಾಗದ ಪತ್ರದ ಮೂಲಕ ನಾವು ಮನವಿ ಸಲ್ಲಿಸಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಗಮನ ಹರಿಸ್ತಿಲ್ಲ. ಹಾಗಾಗಿ ಯಥಾವತ್ತವಾಗಿ ಅದನ್ನ ಒಂದು ದುರಸ್ತಿ ಮಾಡುವಂತ ಕೆಲಸ ಮಾಡ್ಲಿ ಇಲಾಖೆ ಮತ್ತು ಜನಪ್ರತಿನಿಧಿಗಳಂತೇಳಿ ನಮ್ದೊಂದು ಆಕ್ರೋಶವಾಗೈತ್ರಿ. ನಿಮ್ ಶಾಸಕರು ಪಾಟೀಲ್ರ ಗ್ರಾಮ ತಂದ್ರ ಇದನ್ನ ನಾನು ಈ ಮೊದ್ಲು ವರದಿ ಬಿತ್ತರಿಸಾದ ನಂತರ ಮೊದ್ಲು ಶಾಸಕರಿಗೆ ನಾ ಇಂಟಿಮೇಶನ್ ಕೊಡುದ್ರಿ. ನಮ್ ಗ್ರಾಮದೊಳಗ ಭಾರಿ ಸುರಿದ ಮಳೆಗೆ ಪಂಚಾಯತಿ ಮೇಲ್ಛಾವಣಿ ಮತ್ತು ಸರ್ಕಾರಿ ಶಾಲೆ ಮೇಲ್ಛಾವಣಿ ಕಿತ್ತೋಗಿದೆ. ತಾವು ಈ ಸ್ಥಳೀಯ ಭಾಗದ ಅಭಿವೃದ್ಧಿ ಶಾಸಕರಂತೆ ಹೆಸರು ಪಡೆದವರು ಇದನ್ನ ಯಥಾವತ್ತವಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತ ಬಡ ಮಕ್ಕಳಿಗೆ ತಾವು ಅನುಕೂಲ ಮಾಡ್ಬೇಕಂತೇಳಿ ನಾ ಈ ಮೊದ್ಲು ಸುಮಾರು ಒಂದು 2-3 ಬಾರಿ ಅವ್ರಿಗೆ
ವಾಟ್ಸಪ್ ಮೂಲಕ ಸಂದೇಶವನ್ನ ಕಳ್ಸಿನ್ರಿ. ಹ್ಮ್ ಅವರು ನೋಡ್ತಾರೆ, ಸುಮ್ನೆ ಆಗ್ತಾರೆ, ನಮ್ಗೆ ಯಾವುದೇ ರೀತಿ ರಿಪ್ಲೈ ನೀಡ್ತಿಲ್ಲ. ಹ್ಮ್ 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 ಈಗ ಇದ್ರ ನಡುವೆ ಹ್ಮ್ ಗ್ರಾಮ ಪಂಚಾಯತಿ ಮೇಲ್ಚಾವಣಿಗೆ ಏನು ಎಸ್ಟಿಮೇಟ್ ಮಾಡಿದ್ರಿ 11.5 ಲಕ್ಷ ರೂಪಾಯಿ. ಎಸ್ ಸರ್. ಅದು ಹೆಸರಿಗೆ ಮಾತ್ರ, ಹ್ಮ್ ಹೆಸರಿಗೆ ಮಾತ್ರ. Yes, ಅಟ್ಲೀಸ್ಟ್ ಆ ಗ್ರಾಮ ಪಂಚಾಯತಿಗೆ ತೋರಿಸಿರುವಂತ ಕನಿಕರ ಒಂದು ಸರ್ಕಾರಿ ಶಾಲೆಗೆ ತೋರಿಸಿಲ್ಲ ಅನ್ನೋದೊಂದು ನೋವಾಗೈತ್ರಿ. ಎಸ್ ಸರ್. ನೋಡೋಣ ಅಂದಪ್ಪನವ್ರೆ, ನಾವು ಕೂಡ ಪ್ರಯತ್ನ ಪಡ್ತೀವಿ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲಿ, ಆ ಮಕ್ಕಳಿಗೆ ಒಂದು ಸೂರು ಬೇಗ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಸಮಸ್ಯೆ ಬೇಗ ಬಗೆಹರಲಿ ಅನ್ನೋದು ನಮ್ಮ ಆಶಯ.